ಹಾಯ್ ಹಲೋ ನಮಸ್ಕಾರ ಗೈಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ನಿಯರ್ ಫ್ರೀಡಮ್ ಪಾರ್ಕ್. ಈ ಕಡೆ ಬಂದ್ಬಿಟ್ಟು ಮೆಜೆಸ್ಟಿಕ್ಕು. ಗೈಸ್ ಏನು ಸೀನ್ ಆಗೈತೆ ಅಂದರೆ ಏನು ಗೊತ್ತಾ, ಬೀಗ ಬಂದ್ಬಿಟ್ಟು ನೆನ್ನೆ ನೈಟ್ ನಾನು ಎಲ್ಲೂ ಹೋಗಿಲ್ಲ. ಬೀಗ ಬಂದ್ಬಿಟ್ಟು ಕಳೆದೋಗ್ಬಿಟ್ಟೈತೆ. ಅದಕ್ಕೆ ಇಲ್ಲಿವರೆಗೂ ಬರೋಂಗೈತೆ. ನಮ್ಮಮ್ಮ ಬಂದೈತೆ. ನಮ್ಮಮ್ಮ ಫ್ರೀಡಮ್ ಪಾರ್ಕಿಗೆ ಬಿಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಅದೇನಾಯಿತು ಎಂತಾಯಿತು ಹುಡುಕಾಡಿ ಎಳಿತಾ ಇದ್ದೀನಿ, ಸಿಗ್ತಾಯಿಲ್ಲ. ಮನೆಗೆ ಹೋಗಿ ಸಿಗ್ತೀನಿ ತಡ್ರಿ. ಮೆಜೆಸ್ಟಿಕ್ ತೋರಿಸಿ, ಮೆಜೆಸ್ಟಿಕ್ ಎಲ್ಲನೂ ಹೋಗೋಣ ಅನ್ಕೊತಾ ಇದ್ದೀನಿ. ಬಟ್ ಎಲ್ಲೂ ಹೋಗೋಕ್ಕೆ ಏನಾಯ್ತು ಇಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನಿಲ್ಲ ಗೈಸ್, ಇಲ್ಲಿ ಬರೀ ವಾಹನ. ಮೆಜೆಸ್ಟಿಕ್ ತೋರಿಸ್ತೀನಿ, ಮೆಜೆಸ್ಟಿಕ್. ನಾನಿವಾಗ ಇದು KSRTC ಬಸ್ ಸ್ಟ್ಯಾಂಡು, ಅದು ಮೆಟ್ರೋ ಸ್ಟೇಷನ್ನು, ಇದು BMTC. ಇಲ್ಲಿ ಬಂದಿದ್ದೀನಿ, ಹೋಗ್ಬೇಕು ಇವಾಗ. ನೋಡ್ರಿ BMTC ತೋರಿಸ್ತೀನಿ. ಇದು BMTC, ಇದು KSRTC. ಅಲ್ಲಿಗೆ ಹೋಗ್ಬೇಕು ಇವಾಗ. ಲೆಟ್ಸ್ ಗೋ. ಹೋಗೋಣ ಗೈಸ್. ಮೆಟ್ರೋ ಹೋಗ್ಬಿಡ್ತೀನಿ ಇವಾಗ. ಇಷ್ಟು ಗೊತ್ತಾ, ಜಾಲಹಳ್ಳಿಗೂ ಇಲ್ಲಿಗೋ 3 ರೂಪಾಯಿ ಕಮ್ಮಿ ಅಷ್ಟೇ. ಮೆಟ್ರೋ ಹೋಗ್ಬಿಡೋಣ. ಗೈಸ್ ಫೈನಲಿ ನಮ್ಮಮ್ಮ ಬಿಟ್ಟು ಇವಾಗ ಮನೆಗೆ ಬಂದೆ. ನಮ್ಮಮ್ಮ ಚಪಾತಿ ತಂದೆ ಗೈಸ್. ಚಪಾತಿ ನೋಡ್ರಿ, ರೊಟ್ಟಿ, ಚಪಾತಿ, ಪೂರಿ. ಗೈಸ್ ಒಂದೊಂದಲ್ಲ ನೋಡ್ರಿ. ನಮ್ಮ ಚಿಕ್ಕಮ್ಮವ್ರ ಮನೆಗೆ ಹೋಗೋದು ಇದು ಕಾಯಿ. ಮತ್ತು ಇದಕ್ಕೇನು ಅಂತಾರೆ ನಿಮ್ಮ ಕಡೆ ಕಮೆಂಟ್ ಮಾಡಿ. ಇದೇನು ನಮ್ಮ ಕಡೆ ಏನೋ ಉಳ್ಳಿ ತೊಕ್ಲು ಅಂತ ಏನೋ ಅಂತಾರಂತೆ. ಇದು ಹೆಂಗೆ ತಿನ್ನೋದಂತ ಗೊತ್ತಿಲ್ಲ. ಮತ್ತು ಮೊಸರು. ಇದು ಬಂದ್ಬಿಟ್ಟು ಇದು ತೋರಿಸ್ತೀನಿ ಏನಂತ ನೋಡ್ರಿ, ರವೆ ಉಂಡೆ. ಗಾಯ್ಸ್ ಏನಂದರೆ ಇವತ್ತು ನೋಡ್ರಿ ಇಷ್ಟು ಆಲ್ರೆಡಿ ಇದ್ದೀನಿ. ಇದಕ್ಕೆಲ್ಲ ಕಾರಣ ಇದೆ. ಏನಂದರೆ ನಾನು ಬೀಗನ ಏನೋ ಮಾಡಿಬಿಟ್ಟಿದ್ದೀನಿ. ನಿನ್ನೆ ನೈಟು ನಾನು ಸ್ನಾನ ಮಾಡಿದಾಗ ಬೀಗ ಹಾಕಿದೆ. ಯಾಕಂದ್ರೆ ಅವ್ರು ಬಂದಾಗ ಮತ್ತೆ ನಾನು ಸ್ನಾನ ಮಾಡ್ತಾಯಿದ್ದೆ, ತೆಗಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬೀಗ ತಗೊಂಬರಲಿ ಅಂತ ಹೇಳ್ಬಿಟ್ಟು ಬೀಗ ಹಾಕಿದ್ದಕ್ಕೆ ಬೀಗ ತಗೊಂಬಂದು ಇಲ್ಲೇ ಎಲ್ಲ ಇಕ್ಕಿದ್ದೀನಿ. ಆ ರೂಮ್ ಒಳಗೆ ಎಲ್ಲ ಐತೆ ಅಂತ ಸಿಗ್ತಾಯಿಲ್ಲ. ಎಲ್ಲ ಹುಡ್ಕಾಡ್ಬಿಟ್ಟಿದ್ದೀನಿ ನೋಡ್ರಿ. ಎಲ್ಲ ಚೆಲ್ಲಾಪಿಲಿ. ಆಮೇಲೆ ಸಾಂಬಾರು ಕೊಟ್ಟು ಕಳಿಸೈತೆ. ಸಾಂಬಾರು ತಗೊಂಬಂದೈತೆ. ಅದಕ್ಕೆ ಸಾಂಬಾರು ಬಿಸಿ ಮಾಡ್ತಾಯಿದ್ದೀನಿ. ಎಲ್ಲಿ ಐತೆ ಅಂತ ಗೊತ್ತಿಲ್ಲ. ಹುಡ್ಕಾಡ್ತಾ ಇದ್ದೀನಿ ಬರೀ ಇವತ್ತು. ನಮ್ಮ ಬೀಗ ಸಿಕ್ಕಿದ್ದೀರಿ ಇವತ್ತು. ನಮ್ಮನ್ನ ಅಲ್ಲೇ ಇಸ್ಕೊಂಡ್ಬಿಟ್ಟು ಹಂಗೆ ಕಳಿಸ್ತೀವಿ. ಇವಾಗ ಫ್ರೀಡಮ್ ಪಾರ್ಕ್ ಎಲ್ಲ ಸುತ್ತರ್ಕೊಂಬರಂಗಾಯಿತು. ಏನು ಮಾಡೋದು ಅಂತ ಗೊತ್ತಿಲ್ಲ. ಇವಾಗ ಸುಂಕುದಗಟ್ಟೆಗೆ ಹೋಗ್ಬೇಕು. ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗಿ ಅದೆಲ್ಲ ಕೊಟ್ಬಿಟ್ಟು ಬರಬೇಕು. ಊಟ ಮಾಡಿಲ್ಲ, ಇನ್ನು ಊಟ ಮಾಡಬೇಕು. ಮಾಡ್ಕೊಂಡು ಹೋಗೋಣ ಗಾಯ್ಸ್. ಫೈನಲಿ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದೆ. ಏನಂದರೆ ಸ್ವಲ್ಪ ಜನ ಹೆಂಗೆ ಅಂದರೆ ಬೇಡ, ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಗೈಸ್, ಪಕ್ಕಾ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಏನಂದರೆ ಇದಕ್ಕೆ ಸ್ವಲ್ಪ ಟೈಮ್ ಬೇಕು. ಬಟ್ ಇದು ಕುತ್ಕೊಂಡ್ಬಿಟ್ಟು ಮಾತಾಡ್ತೀನಿ. ಓಕೆ, ಕುತ್ಕೊಂಡ್ಬಿಟ್ಟು ಇವಾಗ ವ್ಲಾಗ್ ಮಾಡಿಬಿಟ್ಟು ಈ ವ್ಲಾಗು ಬಂದುಬಿಟ್ಟು ಇವತ್ತು ನಾಳೆ ಬರ್ತದೆ. ಅದ್ರ ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ಬರ್ತದೆ. ವೆಯ್ಟ್ ಮಾಡ್ತಾಯಿರಿ. ಒಳ್ಳೆ ಕಾನ್ಸೆಪ್ಟ್ ವಿಡಿಯೋ. ಏನಂದರೆ ರಿಲೇಟೆಡ್, ಹುಡುಗ ಹುಡುಗಿ ರಿಲೇಟೆಡು ಒಂದು ಕಾನ್ಸೆಪ್ಟ್ ವಿಡಿಯೋ. ಅದೇನಂದರೆ ನನಗೆ ಹಿಂಗೆ ಒಬ್ಬರು ಫ್ರೆಂಡ್ ಈ ಥರ ಅಂತ ಹೇಳ್ಕೊಂಡಾದ್ಮೇಲೆ ನಾನು ಯಾಕೆ ಮಾಡಬಾರ್ದು ಈ ಥರ ಈ ವಿಡಿಯೋ ಯಾಕೆ ಮಾಡಬಾರ್ದು ಅಂದರೆ ನನ್ನಿಂದ ಸ್ವಲ್ಪ ಜನ ಅಂದರೆ ನನ್ನಿಂದ ಸ್ವಲ್ಪ ಜನ ಅಂತ ಬದಲಾಗ್ತಾರೆ ಅಂತಲ್ಲ. ಬಟ್ ಆದರೆ ಸ್ವಲ್ಪ ಜನ ಹುಡುಗರು ಇಲ್ಲ ಹುಡುಗಿಯರು ಸ್ವಲ್ಪ ತಿಳ್ಕೊಬೋದೇನೋ ಅನ್ನೋ ಒಂದು ಕಾನ್ಸೆಪ್ಟ್ ವಿಡಿಯೋ. ಅದೇನು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿರಿ. ನಾನು ನಾಳೆ ಇವತ್ತು ಈ ವ್ಲಾಗ್ ಬಂದಾದ್ಮೇಲೆ ನೆಕ್ಸ್ಟ್ ವ್ಲಾಗ್ ಅದೇ ಬರುತ್ತೆ. ಗೈಸ್ ಇವಾಗ ಏನಿಲ್ಲ, ಸ್ವಲ್ಪ ರೆಡಿ ಮಾಡೋದಿದೆ. ರೆಡಿ ಮಾಡಿಬಿಟ್ಟು ಸಿಗ್ತೀನಿ ತಡ್ರಿ. ಗಾಯ್ಸ್ ಫೈನಲಿ ಕೀ ಹುಡ್ಕಾಡೋ ಪ್ರೋಗ್ರಾಮ್ ಅಂತೂ ಮುಗಿಸ್ದೆ. ನೋಡ್ರಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಗೈಸ್. ಎಲ್ಲ ಸಬ್ಬಾನಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡ್ರಿ. ಈ ಕಡೆನೂ ಅಷ್ಟೇ
ಎಲ್ಲ ಏನೂ ಬಿಟ್ಟಿಲ್ಲ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇದು ಎಲ್ಲ ಬಿಟ್ಟಿದ್ದೀನಿ. ನನಗೆ ಅನ್ಸಿದ ಮಟ್ಟಿಗೆ ಹೋಗಿದ್ರೆ ಬೀಗ ಬಂದುಬಿಟ್ಟು ನಮ್ಮ ಬ್ರೋ ಬ್ಯಾಗ್ ಒಳಗೆ ಹೋಗಿರಬೇಕು. ಇಲ್ಲ ಅಂದರೆ ಇವಾಗ ಅವರು ಬರ್ತಾರೆ, ಚೆಕ್ ಮಾಡ್ತೀವಿ. ಅಷ್ಟು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಅಲ್ಲಿ ಎಲ್ಲೂ ಹೋಗಿರೋಕ್ಕೆ ಸಾಧ್ಯ ಇಲ್ಲ. ಇನ್ನೆಲ್ಲ ಚೆಕ್ ಮಾಡಿದ್ದೀನಿ ಗೈಸ್, ಇಲ್ಲೆಲ್ಲ ಚೆಕ್ ಮಾಡಿದ್ದೀನಿ ನೋಡಿರಿ. ಎಲ್ಲ ನನ್ನ ಬ್ಯಾಗ್ಗಳಾಗಿ ಬಟ್ಟೆ ಒಂದೇ ಒಂದು ಪ್ರತಿಯೊಂದು ಬಿಟ್ಟಿಲ್ಲ, ಹಂಗೆ ಮಾಡಿದ್ದೀನಿ. ಇದ್ರ ಮೇಲೆ ದೇವ್ರಿಗೆ ಬಿಟ್ಟಿದ್ದು. ಇನ್ನು 2 ಕೀ ಐತೆ, ಅದನ್ನೇ ಯೂಸ್ ಮಾಡ್ಕೊತೀವಿ. ಬಟ್ ಇಲ್ಲೆಲ್ಲ ಚೆಕ್ ಮಾಡಲಿಲ್ಲ ಗೈಸ್. ಅಲ್ಲೆಲ್ಲ ಇಕ್ಕಿರಲ್ಲ ಗೈಸ್. ನಾನು ಆಲ್ಮೋಸ್ಟ್ ಅಲ್ಲ ನೋಡೋಣ, ಅವ್ರು ಬಂದು ಬ್ಯಾಗ್ ಒಳಗೆ ಚೆಕ್ ಮಾಡಾದ್ಮೇಲೆ ಸಿಕ್ಕಿಲ್ಲ ಅಂತಂದರೆ ಅಲ್ಲೊಂದ್ಸಲ ಚೆಕ್ ಮಾಡೋದಷ್ಟೇ. ಸಣ್ಣಕ್ಕೆ ಇಡಬೇಕು. ನೋಡೋಣ ಬರ್ರಿ, ಅವ್ರು ಬಂದಾದ್ಮೇಲೆ ನೋಡೋಣ ಏನಾಗುತ್ತೆ ಅಂತ. ಫೈನಲಿ ಈ ಬೀಗ ಸಿಕ್ತು. ಅದೆಲ್ಲಿತ್ತು ಗೊತ್ತಾ, ಅಲ್ಲಿ ಅವ್ರು ನಂಬ್ರೋ ಬಟ್ಟೆ ಹಾಕೋರು ನೋಡ್ರಿ, ಆ ಬಟ್ಟೆ ಒಳಗಡೆ ಇತ್ತು. ನಂಗೊಂದು ಆಶ್ಚರ್ಯ ಏನಂದರೆ ಅದು ಅಲ್ಲಿ ಹೆಂಗೆ ಹೋಯ್ತಂತ. ಪೂರ್ತಿ ಮನೆ ಫುಲ್ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ. ಅವ್ರ ಬ್ಯಾಗಲ್ಲಿ ಬಂದು ಚೆಕ್ ಮಾಡಿದ್ರು, 2 ಬೀಗ ಅವೆ ಅವ್ರ ಬ್ಯಾಗಲ್ಲಿ. 2 ಬೀಗ ಅವೆ. ಮತ್ತು ಈ ಬೀಗ ಬಂದ್ಬಿಟ್ಟಾಗ ಅಲ್ಲಿತ್ತು. ಏನು ಬಡ್ಕೊಳ್ಳೋಣ ಹೇಳ್ರಿ. ಇವಾಗ ಬಂದ್ಬಿಟ್ಟು ಸಿಕ್ತು. ಆಯ್ತು, ಇವತ್ತಿನ ಈ ಬೀಗದಿಂದ ಎಷ್ಟೆಷ್ಟೆಲ್ಲ ಏನೇನು ಆಗಿದೆ ಗೊತ್ತಾ. ಬೆಳಗ್ಗೆ ಏನು ಮಾಡಿದೆ ಗೊತ್ತಾ, ನಾನು ತೋರಿಸ್ತಿದ್ದೇನೆ ಹಿಂಗೆ. ನಿಮ್ಮನೇಲಿ ನೋಡ್ರಿ, ನಮ್ಮ ಬೀಗದಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಗೊತ್ತಾ, ಹಿಂಗೆ ಬೀಗ ಹಾಕಿದೆ ಅಂತ ಇಟ್ಕೊಳ್ರಿ. ತಡ್ರಿ ತೋರಿಸ್ತೀನಿ ಏನು ಮಾಡಿದೆ ಅಂತ. ಎಲ್ಲಿದೆಯಾ ಇದು ಚಪಾತಿ ಹೆಂಚು ಐತಲ್ಲ, ಇದು ದೋಸೆ ಹೆಂಚು. ಇದನ್ನು ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೈತೆ ಕಿತ್ಕೊಂಡು ಹೋಗಿದೆ. ಇಲ್ಲಿ ಇಟ್ಬಿಟ್ಟು ತೆಗೋದು ನೋಡ್ರಿ, ಈಗ ಇಲ್ಲಿಗೆ ಕೈಯ ಹಿಂಗೆ ಹೊಡೆದೆ, ಹಿಂಗೆ ಹೊಡೆದಿದ್ದ ತಕ್ಷಣ ಹಿಂಗೆ ಬಿಚ್ಕೊಂಡಿದ್ದ ತಕ್ಷಣವೇ ಆಚೆ ಹೊರಟೋದೆ. ಇಲ್ಲ ಅಂದಿದ್ರೆ ಇವಾಗ ಸಂಜೆವರೆಗೂ ಇಲ್ಲೇ ಇರಬೇಕಾಗಿತ್ತು. ಈ ಬೀಗ ಎಷ್ಟು ಕೆಲಸ ಮಾಡ್ತೇನೆ ನೋಡ್ರಿ. ತೆಗೆದು ಹೊಡೆದಿದ್ದ ತಕ್ಷಣವೇ ಇಲ್ಲಿ ಬಿಚ್ಕೊಂಡು ನೋಡ್ರಿ, ಇಲ್ಲಿ ಬೆಂಡೆ ಆಯ್ತು ಸ್ವಲ್ಪ ನೋಡ್ರಿ, ಇದು ಬೆಂಡೆ ಆಯ್ತು. ಹಿಂಗಾಯ್ತು ಕತೆ. ಏನೇನು ತಗೊಂಬಂದವ್ರೆ ನಮ್ಮಮ್ಮ. ಇವಾಗ ಏನೇನು ಊಟ ಮಾಡ್ತೀನಿ ಅಂತ ತೋರಿಸ್ತಿದ್ದಾಳ್ರಿ ಗಾಯ್ಸ್. ಬಟ್ಟೆ ನೋಡ್ರಿ, ಇದು ಹೆಂಗೈತಿ. ಇದು ಕರೆಕ್ಟ್ ಬೇಸಿಲ್ಲ ಗೈಸ್, ಅದಕ್ಕೆ ಈ ಥರ ತಿನ್ನೋಕ್ಕಾಗಲ್ಲ ಅಂಥೇಳಿ ಈ ಥರ ಮಾಡ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಬ್ರೋ ಚಪಾತಿ ಎತ್ಕೊಳ್ಳಿಲ್ವಾ? ಇರ್ರಿ, ಚಪಾತಿ ತೋರಿಸ್ತೀವಿ. ಚಪಾತಿ ಎಲ್ಲಿ ಮಾರ ಗೈಸ್? ಚಪಾತಿ ಪಲ್ಯ. ಏನಿದು? ಜವಳಿಕಾಯಿ ಪಲ್ಯ. ಜವಳಿಕಾಯಿ ಪಲ್ಯ. ಇದು ನಮ್ಮಮ್ಮ ಸಾರು ಮಾಡ್ಕೊಂಬಂದೈದು ಗಾಯಸ್. ನಮ್ಮಮ್ಮ ಸಾರು. ಏನು ಸಾರು ಅದು? ಇದು ರೈಸು, ಇದು ಮೊಟ್ಟೆ. ಇಷ್ಟು ಇವಾಗ ತಿನ್ಬಿಟ್ಟು ಮಲಗೋದು. ನೀವು ತಿನ್ಬಿಟ್ಟು ಮಲ್ಕೊಳ್ರಿ. ಅದೇ ಇದು ಎಂಥದ್ದು, ಹುಳ್ಳಿಕಾಳು ಸಾರು. ಹುಳ್ಳಿಕಾಳು ಗೈಸ್, ಅದೇನೋ ಗೊತ್ತಿಲ್ಲ ಗೈಸ್, ಹುಳ್ಳಿಕಾಳು ಸಾರು ಅಂದ್ಕೊಂತೀವಿ. ತಿನ್ಬಿಟ್ಟು ಮಲಗೋದು. ನೀವು ತಿನ್ಬಿಟ್ಟು ಎಲ್ಲ ಮಲಗಿ ಅಂತ ಹೇಳ್ತಾ ಇಲ್ಲಿ ವ್ಲಾಗ್ ಏನು ಮಾಡ್ತೀನಿ ಗಾಯ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾರೆ. ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ಸಿಗ್ತೀನಿ. ಬಾಯ್. खत्म. बाय बाय, टाटा, गुड बाय, गया.